ಗಳು ರಚಿಸಿದಂತ ಜ್ಞಾನ ಶತಕ ಎನ್ನುವ ಗ್ರಂಥದ 77ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಜ್ಞಾನಿಯು ಪರಮಾತ್ಮನನ್ನ ಬಿಟ್ಟು ಬೇರೆ ಏನನ್ನು ಆತ ನೋಡುವುದಿಲ್ಲ, ಆತನಿಗೆ ತೋರುವುದಿಲ್ಲ ಅನ್ನುವಂತ ಮಾತಿನಂತೆ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ರು. ಅದು ಬೆಲ್ಲದಿಂದ ಅಥವಾ ಸಕ್ಕರೆಯಿಂದ ಆದಂತ ನಾಮರೂಪದ ಹಣ್ಣುಗಳು ಬೇರೆ ಬೇರೆ ಆಗಿರಬಹುದು, ಆಕಾರ ಬೇರೆ ಇರಬಹುದು, ಬಣ್ಣ ಬೇರೆ ಇರಬಹುದು, ಆದರೆ ನಾಲಿಗೆಯ ರುಚಿಗೆ ಮಾತ್ರ ಸಕ್ಕರೆಯ ಸಿಹಿ ಮತ್ತು ಬೆಲ್ಲದ ಸಿಹಿ ತೋರಿದಂತೆ ಅಂತ ನಿನ್ನೆ ದಿನ ಹೇಳಿದರು. ಇವತ್ತಿನ ದಿನ ನಿನ್ನೆ ಕೆಲವು ಪ್ರಶ್ನೆಗಳೇನಾವ, ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಯಾವ ವಸ್ತುಗಳು ಭಿನ್ನ ಭಿನ್ನ ಇದ್ದಾಗ ಅವುಗಳ ಆಕಾರ ಕೂಡ ಕಣ್ಣಿಗೆ ಬೇರೆ ಬೇರೆಯಾಗಿ ತೋರುತ್ತದೆ, ಅದರಂತೆ ನಾಮ ರೂಪದಿಂದ ಬೇರೆ ಬೇರೆಯಾಗಿರುವಂತ ಈ ಜಗತ್ತಿನಲ್ಲಿ ಆ ಜ್ಞಾನಿಯು ನೋಡಬೇಕಾಗಿದ್ರು ಕೂಡ ಬೇರೆ ಬೇರೆಯಾಗಿ ಕಾಣಬೇಕಲ್ಲವೇ? ಅದು ಒಂದೇ ಸ್ವರೂಪವಾಗಿ ಹೇಗೆ ಕಾಣುವುದು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಭೂಷಾವಾಹ ಅಸ್ತ ಅಂಬಾಕಾರೇಣ ಯಥಾ ಏಕಂ ಲೋಹಂ ಪುತ್ರಾಹಂ ಗೋನ್ ರೂ ಪುಷ್ಟಿ ಸುಮುಖ್ಯಾನ ಏಕಂ ವಿಶ್ವೇ ಭವತ್ತಂ ವ್ಯಾವೈತಿ ಜ್ಞಾನಿ ಸರ್ವಂ ಕಲ್ವಿದಂ ಬ್ರಹ್ಮ ಸೂತ್ರಾರ್ಥ ಅಂತ ಶ್ಲೋಕವನ್ನು ಹೇಳಿದರು. ಪುತ್ರಂ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಪುತ್ರ ಅಂದಾಗ ಮಗಳು ಅಥವಾ ಮಗನ ಕಡೆ ಹೋಗ್ತದೆ. ಮಾನವನ ಗೊಂಬೆ ಅಲ್ಲ, ಕಬ್ಬಿಣದ ಗೊಂಬೆಯಲ್ಲಿ ಏಕಂ ಅಂದ್ರೆ ಒಂದೇ ಇರುವಂತ ಕಬ್ಬಿಣ. ಆ ಕಬ್ಬಿಣದಲ್ಲಿ ಅನಂತ ಭೂಷ ಅಂದ್ರೆ ಭೂಷಣಗಳು ತೋರ್ತಾವ. ಹೇಗೆಂದ್ರೆ ಕಬ್ಬಿಣದಿಂದ ತಯಾರಿಸಲ್ಪಟ್ಟ ಮೂರ್ತಿಯಲ್ಲಿ ಏನ್ ಮಾಡೋದಮ್ಮ, ಕಬ್ಬಿಣದಿಂದ ಉತ್ಪತ್ತಿಯಾದಂತ ಮೂರ್ತಿಯಲ್ಲಿ ಅಥವಾ ಹುಟ್ಟಿದಂತ ಒಂದು ಮೂರ್ತಿಯಲ್ಲಿ ಆ ಮೂರ್ತಿಗೆ ಅನೇಕ ರೀತಿಯ ವಸ್ತ್ರಗಳು ಉಂಟು. ವಸ್ತ್ರಗಳಲ್ಲ, ಆ ವಸ್ತ್ರಗಳು ಕೂಡ ಉಂಟು. ಮತ್ತೆ ಅದರ ಜೊತೆಯಲ್ಲಿ ಆಭರಣಗಳು ಉಂಟು. ಅದರ ಜೊತೆಯಲ್ಲಿ ಕೈಯಲ್ಲಿ ಹಿಡಿಯುವ ಆಯುಧಗಳೆಲ್ಲವೂ ಉಂಟು. ಆದರೆ ನಾಮ ರೂಪಾದಿಗಳಿಂದ ಭಿನ್ನ ಭಿನ್ನವಾಗಿದ್ದರು. ನಾವಿಲ್ಲಮ್ಮ ನಾಮ ರೂಪದಿಂದ ಭಿನ್ನ ಭಿನ್ನ ಬೇರೆ ಬೇರೆ. ವಸ್ತ್ರ ನಾಮರೂಪದಿಂದ ಬೇರೆ, ಆಭರಣ ನಾಮರೂಪದಿಂದ ಬೇರೆ, ಆಯುಧ ನಾಮರೂಪದಿಂದ ಬೇರೆ. ಅವೆಲ್ಲವೂ ಕಬ್ಬಿಣ ಒಂದರಿಂದ ಆಗಿರುವುದು ಎಂಬುದು ಜ್ಞಾನವಾಗುತ್ತದೆ. ನಮಗೆ ನಮ್ಮ ಮೂರ್ತಿ ಮೇಲೆ ಬಟ್ಟೆ ತರ್ತಾವ, ಬಟ್ಟೆ ದಾರದಿಂದ ಆಗಿಲ್ಲ, ಬರೇ ಕಬ್ಬಿಣದಿಂದ ಆಗ್ಯಾವ. ಮತ್ತ ಆಭರಣ ಆಗ್ಯಾವ ಬಂಗಾರದಿಂದಲ್ಲ, ಬರೇ ಕಲ್ಲಿನಿಂದ ಅಥವಾ ಕಬ್ಬಿಣದಿಂದನೇ ಆಗ್ಯಾವ.
ಆಯುಧಗಳು ಬ್ಯಾರೆ ವಜ್ರದಿಂದ ಆಗಿಲ್ಲ, ಅವೆಲ್ಲವೂ ಕೂಡ ಕಬ್ಬಿಣದಿಂದೇ ಆಗಿದ್ದಾವೆ ಎನ್ನುವ ಜ್ಞಾನ ನಮಗೆ ಆಗ್ತದೆ. ಎಲ್ಲವೂ ಬೇರೆ ಬೇರೆ ಆದ್ರೂ ಕೂಡ ಒಂದರಿಂದ ಆಗ್ಯವಂತ ಜ್ಞಾನ ಆಗ್ತದಲ್ಲಮ್ಮ. ಅದೇ ಕಬ್ಬಿಣದಿಂದ ನರ, ಮೃಗ, ಸಾನ, ಸೋಕರಾದಿಗಳು ಮಾಡಿದರೆ ಭೇದಾಕಾರವಾಗಿ ತೋರಿದರೂ ಅವೆಲ್ಲವೂ ಅಭೇದ ಆಕಾರವಾದ ಜ್ಞಾನವಾಗುವಂತೆ ಕೆಲವೊಂದು ದೇವತೆಗಳ ಮೂರ್ತಿಗೆ ಒಂದೊಂದು ರೀತಿಯ ಒಂದೊಂದು ನಾಮರೂಪದಿಂದ ಅವಕ್ಕ ವಾಹನಗಳಂತಿರ್ತಾವ. ನಮ್ಮ ವಾಹನ ದೇವತೆಗಳ ವಾಹನಗಳಂತೀವಿ ನಾವು. ಗಣೇಶಿಗೆ ಇಲಿ ವಾಹನವಿದ್ದಂತೆ, ಗರುಡಗ ವಾಹನವಿದ್ದಂತೆ, ಗಿಳಿ ವಾಹನವಿದ್ದಂತೆ, ಸೂಕರ ಅಂದ್ರೆ ಹಂದಿ ಕೂಡ ಕೆಲವು ದೇವತೆಗಳಿಗೆ ವಾಹನಗಳು ಇದ್ರೂ ಕೂಡ ಬರೀ ಮೂರ್ತಿ ಅಷ್ಟೇ ಅಲ್ಲ, ಬಟ್ಟೆ ಅಷ್ಟೇ ಅಲ್ಲ, ಆಯುಧಗಳಷ್ಟೇ ಅಲ್ಲ, ಆಭರಣಗಳು ಅಷ್ಟೇ ಅಲ್ಲ, ಎಲ್ಲವೂ ಕಬ್ಬಿಣದಿಂದ ಆಗಿದ್ದಾವೆ ಅಂತ, ಕಬ್ಬಿಣವೇ ಇದೆ ಅಂತ ನಮಗೆ ಜ್ಞಾನ ಆಗ್ತದೆ. ಅದರಂತೆ ಪ್ರಪಂಚವು ಅನೇಕ ಭೇದಾಕಾರವಾಗಿ ತೋರಿದರು. ಈ ಜಗತ್ತು ಅನಂತ ರೀತಿ ಭೇದದಿಂದ ತೋರ್ತದ. ತೋರಿದರೂ ಕೂಡ ಜ್ಞಾನಿಗೆ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬ ಶ್ರುತಿಗೆ ಅನುಸಾರ, ಸರ್ವಂ ಅಂದ್ರೆ ಮೊನ್ನೆ ಹೇಳೇವನು, ಸರ್ವ ಅಂದ್ರೆ ಎಲ್ಲವನ್ನು, ಎಲ್ಲ ಅಂತ ಅಂದಾಗ ಅಲ್ಲಿ ನಾಮ ರೂಪ ತೋರಿದರೂ ಕೂಡ ವಿವರ್ತವಾದದಿಂದನೇ ನಾಮರೂಪ ತೋರಬೇಕು ವಿನಃ ಇರುವಂತ ಆಧಾರವಾದ ವಸ್ತುವನ್ನ ಬಿಟ್ಟು ತೋರಲಿಕ್ಕೆ ಬರುವುದಿಲ್ಲ. ಅಂದಾಗ ಪೂರ್ಣ ಜ್ಞಾನಿಯು ಅಭೇದ ಆಕಾರ ಜ್ಞಾನವನ್ನ ಮಾಡಿಕೊಳ್ಳುತ್ತಾನೆ. ಯಾರಿಗೆ ಹೇಳಿದ್ರಮ್ಮ? ಪೂರ್ಣ ಜ್ಞಾನಿ. ವಿಶೇಷ ಅರ್ಥದಲ್ಲಿ ಜಗತ್ತಿನಲ್ಲಿರುವ ಜ್ಞೇಯಗಳು ಅಥವಾ ಪ್ರಪಂಚದಲ್ಲಿ ಅಥವಾ ಲೋಕದಲ್ಲಿ ಇರುವಂತಹ ಜ್ಞೇಯವಾದ ವಸ್ತುಗಳಂತ ಅವು ಇದ್ದಂತೆ ಜ್ಞಾನವಾಗುವುದೆಂಬ ಮಾತು ಒಬ್ಬ ಮಾತಲ್ಲ. ಇಲ್ಲಿ ವಿಶೇಷವಾಗಿ ಹೇಳ್ತಾರಮ್ಮ, ಪ್ರಪಂಚದಲ್ಲಿ ಇರುವಂತ ವಿಷಯಗಳು ಅವೆಲ್ಲವೂ ತಮ್ಮ ಸ್ವರೂಪ ಇದ್ದಂತೆ ಜ್ಞಾನ ಆಗುವುದು ಎಂಬುವ ಮಾತು ಒಪ್ಪುವ ಮಾತಲ್ಲ ಅಂತ. ಕಾರಣ ಏನು ಅಂದ್ರೆ, ಜ್ಞಾನವಿದ್ದಂತೆ ಜ್ಞೇಯವಾಗುತ್ತದೆ, ಜ್ಞಾನವು ಆಧಾರವಾದದ್ದು ಅಂತ. ಜ್ಞಾನವಿದ್ದಂತೆ ಜ್ಞೇಯವಾಗುತ್ತದೆ. ನಮ್ಮ ಅರಿವು ಯಾವ ಪ್ರಕಾರ ಇದೆ ಅದರ ಪ್ರಕಾರಗಳೇ ಆಗಿ ವಿಷಯಗಳು ತೋರ್ತವೆ ನಮ್ಗೆ. ನಾವು ರೂಪವನ್ನ ನೋಡ್ಬೇಕಾಗಿತ್ತು ಅಂದ್ರೆ ಯಾವ ಪ್ರಕಾರ ಮನಸ್ಸು ಆಕಾರ ಆಗ್ತದ ಅದೇ ಪ್ರಕಾರ ರೂಪ ಆಗ್ತದ. ಅದು ನಿಯಮ. ಕಾರಣ ಜ್ಞಾನವು ಆಧಾರವಾದದ್ದು. ಇವೆಲ್ಲಾ ವಸ್ತುಗಳಿಗೆ ಜ್ಞಾನವೇ ಆಧಾರ. ಕಾರಣ ಆ ಜ್ಞೇಯವು ಅಧೇಯವಾದದ್ದು ಅಂತ. ಜ್ಞಾನದಲ್ಲಿ ಜ್ಞೇಯವು ಕಲ್ಪಿತವಾಗಿರುತ್ತದೆ. ಇದನ್ನ ಮುಂದ ಬಹಳ ಚಂದ ಹೇಳ್ತಾರಮ್ಮ. ಇಷ್ಟೇ ಅರ್ಥ ಮಾಡೋದು,
ಯಾವುದೇ ಒಂದು ವಸ್ತು ನಮಗೆ ತೋರ್ತದಂದ್ರೆ ಆ ವಸ್ತುವಿನ ನಾಮ ರೂಪ ನಮಗ ತೋರ್ತದಂದ್ರೆ ಅದಕ್ಕೆಲ್ಲವೂ ಆಧಾರ ಯಾವುದಂದ್ರೆ ತಿಳಿಯುವಂತ ನನ್ನ ಅರಿವು ಅಂತ. ನಾನು ಯಾವ ರೂಪದಿಂದ ನೋಡ್ತೀನಿ ಅದೇ ರೂಪವಾಗಿ ವಸ್ತು ತೋರ್ತದ. ಕಾರಣ ಜ್ಞಾನವೇ ಆಧಾರವಾದದ್ದು. ಆ ಮೂರ್ತಿಯಲ್ಲೇ ಲೋಹವೇ ಆಧಾರವಾದದ್ದು. ಮೊದಲ ಮೂರ್ತಿ ಏನ್ ನೋಡಿವಲ್ಲಮ್ಮ, ಕಬ್ಬಿಣದ ಲೋಹದಿಂದ ಆದ ಮೂರ್ತಿ, ಅದರಲ್ಲಿ ಈ ಜ್ಞೇಯ ಅನ್ನುವಂತ ವಸ್ತು ತೋರ್ತಾವ. ಜ್ಞೇಯ ಅಂದ್ರೆ ವಸ್ತು. ಆ ವಸ್ತುಗಳು ಯಾವ ತೋರಿದೆವು ಅಂದ್ರೆ ಅದರಲ್ಲಿ ಬಟ್ಟೆಗಳು ಕಲ್ಪಿತವಾಗಿ ತೋರಿದವು, ಆಯುಧವು ತೋರಿತು, ಆಭರಣ ಕೂಡ ತೋರಿತು. ಆದ್ರೆ ಅವು ನಿಜವೇನು ಅಂದ್ರೆ ನಿಜ ಅಲ್ಲ ಅಂತ. ನಿಜ ಅಲ್ಲಲ್ಲ ಮಾವು. ಯಾಕಲ್ಲ, ಆಧಾರವಾಗಿರ್ತಕ್ಕಂತ ಕಬ್ಬಿಣದಲ್ಲೇ ಆಶ್ರಯವನ್ನ ಪಡೆದಂತ ವಸ್ತುಗಳು ತೋರ್ತಾವ. ಒಂದು ಬಟ್ಟೆಯಾಗಿ ತೋರಿತು, ಒಂದು ಆಭರಣ ಆಗಿ ತೋರಿತು, ಒಂದು ಆಯುಧವಾಗಿ ತೋರಿತು, ಇನ್ನೊಂದು ವಾಹನವಾಗಿ ತೋರಿತು. ಇವೆಲ್ಲವೂ ತೋರಬೇಕಾದ್ರು ಕೂಡ ಅದಕ್ಕೆಲ್ಲ ನೀನೇ ಆಧಾರ ಅಂತ. ಅದರಂತೆ ಅವು ಕೂಡ ಸತ್ಯ ಏನು ಅಂದ್ರೆ ಸತ್ಯ ಅಲ್ಲ. ಕಬ್ಬಿಣದ ಜ್ಞಾನದಲ್ಲಿ ಕಲ್ಪಿತವಾದಂತ ವಸ್ತುಗಳು ತೋರಕತ್ತಾವ. ಹೆಂಗ್ ತೋರ್ತವ್ರಿ? ಸುಳ್ಳಾಗಿ ತೋರ್ತಾವ ನೋಡ್ರಿ ಅಲ್ಲಿ. ಅಲ್ಲಿ ಆವೇನಂದ್ರೆ ಯಾವಿಲ್ಲ, ಬಟ್ಟೆ ಇಲ್ಲ, ಆಭರಣ ಇಲ್ಲ, ಆಯುಧ ಇಲ್ಲ. ಏನಾದ್ರೆ ಬರೇ ಲೋಹ ಅದ, ಬರೇ ಕಬ್ಬಿಣ ಅದ. ತೋರಿದ್ರು ಕೂಡ ಅವು ಕಲ್ಪಿತವಾಗಿದೆ. ಕಲ್ಪನೆಯಲ್ಲೇ ಭಾವನೆಯಲ್ಲೇ ಇದ್ದಾವೆ ವಿನಃ ನಿಜವಾದ ವಿಚಾರದಲ್ಲಿ ಅರಿವಿನಲ್ಲಿ ಅವು ಯಾವೂ ಇಲ್ಲ ಅಂತ. ಬಟ್ಟೆಯ ಕಲ್ಪನೆಯಲ್ಲಿ ಬಟ್ಟೆ ತೋರ್ತು, ವಸ್ತ್ರ ತೋರ್ದು, ಆಭರಣದ ಕಲ್ಪನೆಯಲ್ಲಿ, ಬಂಗಾರದ ಕಲ್ಪನೆಯಲ್ಲಿ ಆಭರಣ ತೋರ್ತು, ಮತ್ತು ಇನ್ನೊಂದು ಲೋಹದ ಕಲ್ಪನೆಯಲ್ಲಿ ಆಯುಧ ತೋರಿತು. ತೋರಿದ್ರು ಕೂಡ ಅವೆಲ್ಲ ಸುಳ್ಳ ನೋಡ್ರಿ. ಅಂದ್ರೆ ಜ್ಞೇಯವು ಭೇದವಾಗಿದ್ದರೂ ಜ್ಞಾನವು ಅಭೇದವಾಗಿರುತ್ತದೆ. ಜ್ಞೇಯದ ವಸ್ತುಗಳು ಬೇರೆ ಬೇರೆ ಬೇರೆಯಾಗಿದ್ದರೂ ಜ್ಞಾನ ಮಾತ್ರ ಅಭೇದವಾಗಿದೆ. ಲೋಹ ಅಭೇದವಾಗಿದೆ. ಕಾರಣ ವಸ್ತ್ರದಲ್ಲಿ ಅದೇ ಇದೆ, ಆಭರಣದಲ್ಲಿ ಅದೇ ಇದೆ, ಆಯುಧದಲ್ಲಿ ಅದೇ ಇದೆ. ಅದೇ ಅಂದ್ರೆ ಕಬ್ಬಿಣ ಅಂತ. ಅದರಂತೆ ಜಗತ್ತಿನಲ್ಲಿ ಏನಾದರೂ ತೋರ್ತದ ಅಂದ್ರೆ ನಿನ್ನಲ್ಲಿಯೇ ಜಗತ್ತು ತೋರ್ತದೆ. ಪರಮಾತ್ಮನ ಸ್ವರೂಪದಲ್ಲೇ, ಬ್ರಹ್ಮನ ಸ್ವರೂಪದಲ್ಲೇ ಮಾಯಾ ರೂಪವಾದಂತ ಅನಂತ ದೇಹಗಳು ತೋರ್ತವ. ಅನಂತ ದೇಹಗಳಿಗೆ ಅನಂತ ಲಕ್ಷಣವಾಗಿರತಕ್ಕಂತ ಇಂದ್ರಿಯಗಳು ಮೂಡ್ತಾವ. ಆ ಇಂದ್ರಿಯಗಳ ಜೊತೆಗೆ ಅನಂತ ಮನಸ್ಸುಗಳವ. ಅನಂತ ಬುದ್ಧಿ, ಚಿತ್ತ, ಅಹಂಕಾರ ತೋರಿದರೂ ಕೂಡ ಜ್ಞಾನಿಯಲ್ಲಿ ಕಬ್ಬಿಣದ ಲೋಹದಲ್ಲಿ ಇವೆಲ್ಲವೂ ಮಿಥ್ಯೆಯಾಗಿ ತೋರಿದಂತೆ, ಕಲ್ಪನೆಯಲ್ಲಿ ತೋರಿದಂತೆ ಜಗತ್ತು ತನ್ನಲ್ಲಿ ಕಲ್ಪನೆಯಿಂದ ತೋರುತ್ತದೆ ಎಂದು ತಿಳಿಯುತ್ತಾನೆ. ಕಲ್ಪನೆಯಿಂದ. ಯಾಕೆ ಅಂದ್ರೆ
ಹಿನ್ನೆಲೆಯಲ್ಲಿ ಜ್ಞಾನಾನುಸಾರ ಜ್ಞೇಯವಾಗಿರುವುದು ಎಂದು ನಿಶ್ಚಯಿಸಬೇಕಾಗುತ್ತದೆ. ಹಿನ್ನೆಲೆ ಅಂದ್ರೆ ಕಾರಣ ಏನು ಅಂದ್ರೆ ಇದಕ್ಕ ಪ್ರತ್ಯಭಿಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ನಾವು ಯಾವುದೇ ವಸ್ತುವನ್ನ ಇವತ್ತ ನೋಡ್ತೀವಿ ಅಂದ್ರೆ ಆ ವಸ್ತುವಿನ ಬಗ್ಗೆ ತಿಳಿತೀವಿ ಅಂದ್ರೆ ಇದು ಬಟ್ಟೆ, ಇದು ಬಂಗಾರ, ಇದು ಕೆಬ್ಬಣ, ಇದು ಆಯುಧ, ಇದು ಮೊಸಳೆ, ಇದು ಮೀನು, ಇದು ಗಿಡ, ಇದು ಮರ ಅನ್ನುವಂತ ಎಷ್ಟೇ ವಸ್ತುಗಳನ್ನ ನಾವು ತಿಳಿತೀವಂದ್ರೆ ಇದರ ಹಿಂದೆ ಆ ವಸ್ತುವಿನ ಬಗ್ಗೆ ನಮಗೆ ಜ್ಞಾನ ಇದೆ ಅಂತ ಅರ್ಥ. ಏನಿದೆಮ್ಮ? ಅರ್ಥ ಇದೆ, ಜ್ಞಾನ ಇದೆ. ಆ ಜ್ಞಾನಾನುಸಾರವೇ ಈಗ ಜಗತ್ತು ಜ್ಞೇಯ ರೂಪವಾಗಿ ತೋರ್ತದೆ. ಕಾರಣ ಹಿಂದೆ ಇದರ ಜೊತೆಯಲ್ಲಿ ಒಡನಾಟ ಆದ. ಹಿಂದಿನ ಜನ್ಮದಲ್ಲಿ ಇವೆಲ್ಲ ತಿರುಗಾಡೀವಿ. ಹಿಂದಿನ ಜನ್ಮದಲ್ಲಿ ಇವುಗಳೆಲ್ಲ ಜ್ಞಾನ ಆಗ್ಯದ ನಮಗ. ಆ ಜ್ಞಾನ ಅನುಸಾರವೇ ಇವತ್ತು ಜ್ಞೇಯ ಆಗ್ತದೆ. ಹಿಂದಿನ ಜನ್ಮದ ಅಥವಾ ಹಿಂದೆ ಈ ವಸ್ತುವಿನ ಜ್ಞಾನ ಇಲ್ಲದೆ ಇದ್ರೆ ನಾವು ವರ್ತಮಾನದ ವಸ್ತುಗಳನ್ನ ಇದು ಇದೇ, ಇದು ಹೀಗೆ ಅಂತ ಹೇಳಕ್ ಬರೋದಿಲ್ಲ. ಕಾರಣ ಅವುಗಳ ಹೆಸರು ಗೊತ್ತಾಗೋದಲ್ಲ, ಅದರ ರೂಪನು ಅರ್ಥ ಆಗತ್ತಿಲ್ಲ. ಹೇಗೆ ಅಂದ್ರೆ ಯಾರೋ ಒಬ್ಬ ಹಳ್ಳಿಯ ವ್ಯಕ್ತಿ, ಒಬ್ಬ ಮುಗ್ಧ ಸ್ವಭಾವದ ವ್ಯಕ್ತಿಗಳು ಬೆಂಗಳೂರು ಅಥವಾ ಡೆಲ್ಲಿ ಅನ್ನುವಂತ ದೊಡ್ಡ ಪಟ್ಟಣಕ್ಕೆ ಹೋದಾಗ ಆ ಪಟ್ಟಣದಲ್ಲಿ ನಾವು ದೊಡ್ಡ ಹೋಟೆಲ್ಗೆ ಹೋದಾಗ ಎಂದೂ ಆ ಹೋಟೆಲ್ ಅನ್ನ ನೋಡ್ಲಾರದವರು ಅವರು. ಎಂದೂ ಅಂತಹ ಹೋಟೆಲ್ ಅಲ್ಲಿ ಹೋಗಿ ಅವರಿಗೆ ತಿನ್ನುವಂತ ವಸ್ತು ಅದು ಎದರಿಂದ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಏನು ಅನ್ನುವಂಥದ್ದು ಆ ವಸ್ತುವನ್ನ ಎಂದು ನೋಡಿರಂಗಿಲ್ಲ ಆ ವ್ಯಕ್ತಿ. ಅವಾಗ ಪ್ಲೇಟಲ್ಲಿ ಊಟದಲ್ಲಿ ಏನೇನೋ ತಂದು ಇಡ್ತಾರಮ್ಮ, ಅವ್ರ ಕೇಳ್ತಾರ ಇದೇನಿರಂತ. ನಾವು ಇಡ್ಲಿ ವಡನ ಹೇಳಿರ್ಲಿ, ಎಂದೂ ಇಡ್ಲಿ ವಡ ನೋಡ್ಲಾರ್ದಂತವ್ರು, ಆ ಇಡ್ಲಿ ವಡದ ಜ್ಞಾನ ಇಲ್ಲದಂತವ್ರು ಈಗ ಇಡ್ಲಿ ವಡದ ಜ್ಞಾನ ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಹಿಂದೆ ಆಗಿಲ್ಲ ಅಲ್ಲ, ಹಿಂದೆ ಎಂದು ನೋಡೇ ಇಲ್ಲ ಅವ್ರು, ಇಡ್ಲಿ ನೋಡಿಲ್ಲ, ವಡ ನೋಡಿಲ್ಲ ಅಂದಾಗ ಇಂದು ಆ ವಸ್ತುವಿನ ಜ್ಞಾನ ಆಗೋದಿಲ್ಲ. ಅದೇ ಎಲ್ಲಾನ ಕಾನೊಳಗೆ ಹೋಗಿ ಕೂಡಿಸ್ರಿ, ಅಲ್ಲಿ ಒಂದಿನ ಕಟ್ಟಿ ರೊಟ್ಟಿ, ಅರಳ ಪುಡಿ, ಹೀರೆಕಾಯಿ, ಚೌಳೆಕಾಯಿ ಮಾಡಿ ನೀಡ್ರಿ, ಇದು ಹೀರೆಕಾಯಿ, ಇದು ಚೌಳೆಕಾಯಿ, ಇದು ರೊಟ್ಟಿ ಅಂತ ನಮಗೆ ಹೇಳ್ತಾರ ಅವ್ರು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಹಿಂದೆ ಅದರ ಜ್ಞಾನ ಆದಂತವ್ರಿಗೆ. ಅದರಂಗೆ ಇಲ್ಲಿ ಕೂಡ ಹಿನ್ನೆಲೆಯಲ್ಲಿ ಜ್ಞಾನ ಅನುಸಾರ ಜ್ಞೇಯವಾಗಿರುವುದೆಂದು ನಿಶ್ಚಯಿಸಬೇಕಾಗುತ್ತದೆ. ಯಾಕೆಂದರೆ ಘಟ ರೂಪ ಜ್ಞೇಯಾನುಸಾರ ಜ್ಞಾನವಾಗುವುದೆಂದರೆ ಆ ಘಟವನ್ನು ಮೊದಲು ತಯಾರಿಸಬೇಕಾದರೆ ಆ ವಿಧವಾದ ಜ್ಞಾನ ಬೇಕಾಗುತ್ತದೆ. ಇಲ್ಲರಿ ನಾವು ವಸ್ತುಗಳನ್ನ ನೋಡಿದ ಮೇಲೆ ವಸ್ತುವಿನಂತೆ ನಮಗ ಜ್ಞಾನ ಆಗ್ತದ ಅಂದ್ರೆ ಅದು ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ.
ನಾವು ಮೊದಲು ಹೇಳಿದಂತೆಯೇ ಸಾಧ್ಯ. ಕಾರಣ ವಸ್ತುವನ್ನ ನೋಡಿದ ಮೇಲೆ ವಸ್ತುವಿನ ಅರಿವಾಯ್ತು ನಮ್ಗಂತಂದ್ರೆ, ಒಂದು ಕುಂಬಾರ ಒಂದು ಘಟ ಅಂದ್ರೆ ಒಂದು ಕೊಡವನ್ನ ಸೃಷ್ಟಿಯನ್ನು ಮಾಡ್ತಾನ. ಒಂದು ಘಟವು ಸೃಷ್ಟಿಯಾಗದ. ಆದ್ದರಿಂದ ಜ್ಞಾನಾನುಸಾರ ಜ್ಞೇಯ ಎಂಬುದೇ ಯೋಗ್ಯವಾದದ್ದು ಅಂತಂದ್ರೆ ಅವನ ಜ್ಞಾನದ ಅನುಸಾರವೇ ಈ ಜ್ಞೇಯವಾದಂತ ವಸ್ತು ಆಗ್ಯದ ನೋಡಮ್. ಅರಿವಿನಿಂದನೇ ವಸ್ತು ತಯಾರಾಗ್ಯದ, ವಸ್ತುವಿನಿಂದ ಅರಿವು ತಯಾರಾಗಿಲ್ಲ. ಹೇಗಂದ್ರೆ ಜ್ಞೇಯವು ಅನೇಕ ಭೇದ ಆಕಾರವಾಗಿದ್ದರೂ ಘಟವು ಸೃಷ್ಟಿಯಾಗಿರುತ್ತದೆ. ಘಟದ ಜ್ಞಾನವು ಉಂಟಾದ ಮೇಲೆ ಇಲ್ಲಿ ಬಿಟ್ಟಿವಿ ನೋಡಮ್ಮ. ಅಂದ್ರೆ ಏನೇ ಒಂದು ವಸ್ತು ತಯಾರಾಗಬೇಕಾದ್ರೆ ಆ ವಸ್ತುವಿನ ವಿಧದಂತೆ ಜ್ಞಾನ ಬೇಕಾಗ್ತದಂತ ಅರ್ಥ. ಕಾರಣ ಕುಂಬಾರ ಘಟದ ಜ್ಞಾನ ಉಂಟಾದ ಮೇಲೆ ಘಟವು ಸೃಷ್ಟಿಯಾಗಿರುತ್ತದೆ. ಕುಂಬಾರ ಆ ಕೊಡವನ್ನ ಮಾಡುವ ಜ್ಞಾನ ಅವನಲ್ಲಿ ಮೊದಲಾದಾಗ ಆ ಜ್ಞಾನದಂತೆ ಅವನ ಕೈ ಚಳಕದಿಂದ ಮನೋಸಾಧನೆಯಿಂದ ಚಕ್ರದಂಡದಿಂದ ಹೀಗೆ ಮಾಡಬೇಕು ಅಂತ ಅದೇ ರೀತಿಯಾಗಿ ಕೊಡ ಹುಟ್ಟಿತ್ತು ನೋಡ. ಅಂದ್ರೆ ಕೊಡ ಹುಟ್ಟಿದ ಮೇಲೆ ಜ್ಞಾನ ಆಗಿಲ್ಲ, ಜ್ಞಾನ ಹಿಂಗ ಮಾಡಬೇಕಂತ ಹುಟ್ಟಿದ ಮೇಲೆ ಕುಂಬಾರ ಅದರ ಆಕಾರ ವಸ್ತುವನ್ನು ಮಾಡ್ತಾನಂತ. ಅದೇ ರೀತಿಯಾಗಿ ಜ್ಞೇಯವು ಅನೇಕ ಭೇದಾಕಾರವಾಗಿದ್ದರೂ ಅಭೇದ ಜ್ಞಾನ ಆಗುವುದು ಎಂಬುದಕ್ಕೆ ಪ್ರತ್ಯಕ್ಷ ಅನುಭವೋಪೇತ ಉಪಮಾನವೆನ್ನಿತ್ತು ತೋರಿಸುತ್ತಾರೆ. ಅದಕ್ಕೆ ಕಾರಣವಾಗಿ ಅನೇಕ ಭೇದವಾಗಿ ತೋರಿದರೂ ಕೂಡ ಅಭೇದವಾಗಿ ಇರುವಂತ ವಸ್ತುವನ್ನೇ ನಿನಗೆ ತೋರಿಸುವ ಕಾರಣ, ನಿಮ್ಮ ಅನುಭವಕ್ಕೆ ತರುವ ಕಾರಣಕ್ಕಾಗಿಯೇ ಪ್ರತ್ಯಕ್ಷವಾಗಿರತಕ್ಕಂತ ಅನುಭವದ ಉಪಮಾನವನ್ನಂದ್ರೆ ಪ್ರಮಾಣವೆನ್ನಿತ್ತು ತೋರಿಸರಂದು. ಅದೇ ಪ್ರಮಾಣ ಏನು ಅಂದ್ರೆ ಹಿಂದೆ ಹೇಳಿದಂತೆ ಕಬ್ಬಿಣದಿಂದ ಒಂದು ಮೂರ್ತಿಯನ್ನು ತಯಾರಿಸುವ ಆತನು ಕಬ್ಬಿಣವನ್ನೇ ವಸ್ತಾಕಾರವಾಗಿಯೂ ಕಡಕ ಕುಂಡಲ ಆಭರಣಕಾರವಾಗಿಯೂ ಕಬ್ಬಿಣದಿಂದಲೇ ಕೈಯಲ್ಲಿ ಧರಿಸುವ ಆಯುಧಾಕಾರವಾಗಿಯೂ ಮತ್ತು ಆ ಮೂರ್ತಿಯ ವಾಹನ ಆಕಾರವಾಗಿಯೂ ಕಬ್ಬಿಣದಿಂದಲೇ ತಯಾರಿಸುತ್ತಾನೆ. ಕಬ್ಬಿಣದಿಂದಲ್ಲ ಮಾದು. ಆ ಮೂರ್ತಿ ಕಿವಿ ನೋಡಿದ್ರೆ ಅಲ್ಲಿ ಆಭರಣ ಇರ್ತಾವ, ಕೈಯಾಗ ಆಯುಧ ಇರ್ತಾವ, ಮೈಯಲ್ಲಿ ವಸ್ತ್ರ ಇರ್ತವ. ಮತ್ತು ಇನ್ನು ಕೆಲವು ಮೂರ್ತಿಗಳಿಗೆ ಧರ್ಮದ ಅನುಸಾರವಾಗಿ ಜನಿವಾರನೂ ಇರ್ತಾವ. ಮತ್ತ ಇನ್ನು ಕೆಲವು ಮೂರ್ತಿಗಳಿಗೆ ಕೊರಳಲ್ಲಿ ಲಿಂಗನೂ ಇರ್ತದ. ದೇವ್ರಿಗೆ ಯಾವಿಲ್ಲಮ್ಮ. ಅವೆಲ್ಲ ಎದ್ರಾಗ ಹುಟ್ಟ್ಯಾವ ಅಂದ್ರೆ ಕಬ್ಬಿಣದಾಗ ಹುಟ್ಟ್ಯಾವ. ಕಬ್ಬಿಣದಲ್ಲಿ ಹುಟ್ಟಿವಿ ಅಂದ್ಮೇಲೆ ಕಬ್ಬಿಣ ಬಿಟ್ಟು ಇನ್ನೊಂದು ತೋರೋದಿಲ್ಲ ಅಂತಲ್ಲಿ. ಬೇರೆ ಇದ್ರೆ ತೋರಕ್ ಬರ್ತೈತಮ್ಮ. ಎಲ್ಲವೂ ಕಬ್ಬಿಣದಿಂದ ಅಂತ ಗೊತ್ತಾದ್ಮೇಲೆ ಕಬ್ಬಿಣವೇ ತೋರಬೇಕು ವಿನಃ ಬೇರೆ ಯಾವ ತೋರಿದ್ರು ಕೂಡ ಅವೆಲ್ಲವೂ ಕಬ್ಬಿಣ ಸಮಾನವೇ. ತೋರಂಗಿಲ್ಲ ಅಂತ ಅರ್ಥ ಅಲ್ಲ, ತೋರಿದ್ರು ಕೂಡ ಕಬ್ಬಿಣದ ಸಮಾನ. ಅದರಂತೆ ನಾಯಿ ನರಿ ಮೃಗಾದಿಗಳ ಆಕಾರವಾಗಿಯೂ ತಯಾರಿಸುವುದುಂಟು.
ಇನ್ನು ಕೆಲವು ಲೋಹಗಳಿಂದ ನಾಯಿ, ನರಿ, ಮೃಗ, ಗಿಳಿ, ಕೋಗಿಲೆ ಮೊದಲಾದವು ತಯಾರಿಸುವುದುಂಟು, ಉತ್ಪನ್ನ ಮಾಡ್ತಾರ, ಸೃಷ್ಟಿ ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಇಂತಿಷ್ಟು ಆಕಾರವಾಗಿ ಭಿನ್ನ ಭಿನ್ನವಾಗಿ ಅಂದರೆ ಬೇರೆ ಬೇರೆಯಾಗಿ ತಯಾರಿಸಿದ ಮೂರ್ತಿಯನ್ನು ನೋಡಿ ಅದನ್ನ ಅರಿತುಕೊಳ್ಳುವವನು, ಆ ಮೂರ್ತಿಯನ್ನ ವಿವೇಕದಿಂದ ತಿಳಿದುಕೊಳ್ಳುವವನು ಎಲ್ಲವೂ ಒಂದೇ ಕಬ್ಬಿಣವೇ ಎಂದು ತಿಳಿದುಕೊಳ್ಳುವನಾಗಲಿ, ಅಭೇದ ಜ್ಞಾನ ಮಾಡಿಕೊಳ್ಳುವನಾಗಲಿ, ಭೇದ ಜ್ಞಾನವನ್ನ ಮಾಡಿಕೊಳ್ಳುವುದಿಲ್ಲ. ಯಾಕಂದ್ರೆ ವಿಚಾರ ಮಾಡಿದ ಇದರಲ್ಲಿ ಏನಿದೆ, ಗಿಳಿಯಲ್ಲಿ ಕಬ್ಬಿಣಿದೆ, ನರಿಯಲ್ಲಿ ಕಬ್ಬಿಣಿದೆ, ನಾಯಿಯಲ್ಲಿ ಕಬ್ಬಿಣಿದೆ, ಅನಂತ ಮೃಗಾದಿಗಳಲ್ಲಿ ಬೇರೆ ಬೇರೆ ಎಂಬ ಭೇದ ತೋರದೆ ಅಭೇದ ಜ್ಞಾನವನ್ನೇ ಮಾಡಿಕೊಳ್ಳುವನು, ಭೇದ ಜ್ಞಾನವನ್ನ ಮಾಡಿಕೊಳ್ಳುವುದಿಲ್ಲ. ಯಾಕಂದ್ರೆ ಅದರಲ್ಲಿ ಇರುವಂತದ್ದು ನಾಮರೂಪ ಮಿಥ್ಯೆಯಾಗಿ ಬೇರೆಯಾಗಿದ್ದರು, ಅದರಲ್ಲಿ ಇರುವುದೆಲ್ಲವೂ ಅಭೇದ ರೂಪವಾಗಿ ಕಬ್ಬಿಣವೇ ಇದೆ ಅಂತ ಜ್ಞಾನವನ್ನ ಮಾಡಿಕೊಳ್ಳುತ್ತಾನೆ ನೋಡವನು. ಆ ದೇವತಾ ಮೂರ್ತಿಯನ್ನ ನೋಡುವಂತವನು ಹೇಗೆ ಜ್ಞಾನವನ್ನ ಮಾಡಿಕೊಳ್ಳುತ್ತಾನೆ, ಇದರಂತೆ ಘಟ, ಪಟ, ಕೊಡ ಮತ್ತು ಬಟ್ಟೆ ಮೊದಲಾದ ಜ್ಞೇಯ ವಸ್ತುಗಳು, ಜ್ಞೇಯ ಅಂದ್ರೆ ಜ್ಞಾನದಿಂದಲೇ ಹುಟ್ಟಿದಂತ ವಸ್ತುಗಳಿಗೆ ಜ್ಞೇಯದ ವಸ್ತುಗಳು, ಅವೆಲ್ಲವೂ ಭೇದಾಕಾರವಾಗಿ ಕಂಡರು. ಬೇರೆ ಬೇರೆಯಾಗಿ ಕಾಣ್ತದ, ಆದರೂ ಜ್ಞಾನಿಯು ವಿಚಾರವನ್ನ ಮಾಡಿ ಅಭೇದವಾಗಿ ಭಾವಿಸುತ್ತಾನೆ. ಅಭೇದವಾದಾಗ ಈ ಭಾವ ಬರುತ್ತಿಲ್ಲಮ್ಮ. ಅದರಂತೆ ಆತ್ಮನಲ್ಲಿ ಕಬ್ಬಿಣದಲ್ಲಿ ವಸ್ತ್ರ ಆಭರಣಾದಿಗಳು ಕಲ್ಪಿತಗಳಾಗಿರುವಂತೆ ಅವು ತೋರುದು ಬಿಟ್ಟಿಲ್ಲಮ್ಮ. ಆದರೆ ಮುಟ್ಟಿದರೆ ಅವು ಯಾವಿಲ್ಲ ತೋರುದು ಬಿಟ್ಟಿಲ್ಲ, ಮುಟ್ಟಿದ್ರೆ ಬಟ್ಟೆ ಇಲ್ಲ ಅಂತ. ಬಟ್ಟೆ ಇಲ್ಲದಮ್ಮ. ಬಟ್ಟೆ ಅಂದ್ರೆ ಅದು ಎಷ್ಟು ಮುದ್ದು, ಎಷ್ಟು ಬಣ್ಣ, ಎಷ್ಟು ಆಕಾರ, ಎಷ್ಟು ಚಂದ ಇರ್ತದ. ಆದ್ರೆ ಮೂರ್ತಿಯಲ್ಲಿ ತೋರ್ತಾವ, ಮುಟ್ಟಿ ನೋಡಿದ್ರೆ ಸುಳ್ಳೆ ಅಂತ. ಬಂಗಾರದ ಆಭರಣಗಳು ತೋರ್ತಾವ, ಎಲ್ಲವೂ ತೋರ್ತಾವ, ಮುಟ್ಟಿ ನೋಡಿದರೆ ಲೋಹವೇ ವಿನ ಬಂಗಾರನಿಲ್ಲ, ಬಂಗಾರದ ಆಭರಣ ಇಲ್ಲ. ಹಲೋ ಹಲೋ